ಪಾರು ಈ ಜಾಗಕ್ಕೆ ಯಾಕೆ ಕರ್ಕ ಬಂದಿದ್ದಿ ಪಾರು? ನನ್ನ ಆದ್ನೀರು ಹೇಗೆ ರೆಡಿ ಮಾಡಿದಾರೋ ಏನೋ. ಪ್ರಪೋಸ್ ಅಲ್ವಾ, ಚೆನ್ನಾಗಿ ರೆಡಿ ಮಾಡಿರ್ತಾರೆ. ನನ್ನ ಮಾವ ಒಪ್ಪಿಟ್ರೆ ಅಷ್ಟೇ ಸಾಕು. ಏನ್ ಪಾರು ಗುಣ ಅಂತಿದ್ಯಾ? ಹಾಂ, ನನ್ನ ಮನ್ಸಿನ ಮಾತು ನಿನಗೆ ಕೇಳಿಸ್ಬಿಡ್ತಾ? ಯಾ ಮನ್ಸಿನ ಮಾತು ಅನ್ಕೊಂಡು ಬಾಯೆಲ್ಲ ಕೊಣ ಅಂತಿದ್ರೆ ನಂಗೆ ಕೇಳಕ್ಕಿಲ್ವೇ? ಅದೇ ಅನ್ಕೊಂಡೆ. ಮನ್ಸಿನ ಮಾತು ಕೇಳೋ ಹಂಗಿದ್ದಿದ್ರೆ ಇಷ್ಟೊತ್ತಿಗೆ ತೊಟ್ಲು ತೂಗ್ಬೋದಿತ್ತು. ಏನಂದೆ ಪಾರು? ಏನಿಲ್ಲ, ಬಾ ಹೋಗೋಣ. ಒಬ್ರನ್ನ ಮೀಟ್ ಮಾಡಿಸ್ತೀನಿ ಅಂದಿದ್ನಲ್ಲ, ಅವನ್ನ ಪರಿಚಯ ಮಾಡಿಸ್ತೀನಿ. ಹಾಂ ಸರಿ. ನಿನ್ಗೇನೇನು ಹೇಳ್ಬೇಕು ಅವ್ರತವ ಎಲ್ಲ ಹೇಳ್ಕೊಂಬಿಡು. ಅವ್ರೆಲ್ಲಾದ್ರೂ ನಿನ್ನ ಮಾತು ಕೇಳಲಿಲ್ಲ ಅನ್ಕ ನಾ ಮಾತಾಡ್ತೀನಿ. ಸರಿ ಆಯ್ತು, ಬಾ. ಅಲ್ಲೇ ಏನ್ ಪರ್ ಹಿಂಗ ಅಲಂಕಾರ ಮಾಡೋರಲ್ಲ. ನಿನಗೆ ಇಷ್ಟ ಆಯ್ತಾ ಮಾವ? ಇಷ್ಟ ಆಯ್ತಾ ಅಂತ ಕೇಳ್ತಿದ್ಯಲ್ಲ, ಈ ಸ್ವರ್ಗದೊಂದು ತುಂಡು ಇಲ್ಲೇ ಮುರ್ಕೊಂಡ್ ಜಾರ್ ಬಿದ್ದಂಗೈತೆ. ಬಾ, ಎಷ್ಟು ಚೆನ್ನಾಗಿ ಹೇಳ್ದೆ ನೀನು. ವೆರಿ ಗುಡ್. ನಿನಗಿಷ್ಟ ಆಯ್ತಲ್ಲ, ಅಷ್ಟು ಸಾಕು ನನಗೆ. ನನ್ನ ಅರ್ಥ ಕೆಲಸ ಅದಕ್ಕೆ ಲೆಕ್ಕ. ಏನ್ ಪರು ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಸೋದಕ್ಕೆ ಅಲ್ವಾ ಕರ್ಕೊಂಡು ಬಂದಿರೋದು? ಹಾ ಅಲ್ಲ ಪರು, ಇಲ್ಲೇನಾ ಫಂಕ್ಷನ್ ಗಿಂಕ್ಷನ್ ಏನಾರು ಆಯ್ತಾ? ಅಲ್ಲ ಹಿಂಗ್ ತಯಾರು ಮಾಡೋರಲ್ಲ ಅದಕ್ಕೆ ಕೇಳಿದೆ. ನಿನಗೆ ಫಂಕ್ಷನು, ನನಗೆ ಟೆನ್ಷನು. ಟೆನ್ಷನಾ? ಯಾಕೆ ಪರು ಟೆನ್ಷನ್ನು? ಅಯ್ಯೋ ಹೇಳ್ತೀನಿ ಇರು ಮಾವ, ಎಕ್ಸೈಟ್ಮೆಂಟಲ್ಲಿ ತೊಳೆದು ಬಿಟ್ರೆ ಕಷ್ಟ. ಏನು ಹೇಳ್ತೀಯೋ ನಂಗೆ ಏನೂ ಅರ್ಥ ಆಗಿಲ್ಲ. ಎಲ್ಲ ಒಗ್ಟಾಗಿ ಮಾತಾಡ್ತೀನಿ ನೀನು. ಮಾವ ಏನಿಲ್ಲ, ನಾನೀಗ ನಿನ್ನ ಕಣ್ಮುಚ್ಕೊಂಡು ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಹಿಡಿದಿರೋ ಥರ ಜೋಪಾನವಾಗಿ ಕರ್ಕೊಂಡು ಹೋಗ್ತೀನಿ. ಯಾಕೆ ಪರು? ಮಾವ ಅದೇ ನಾನು ಯಾರನ್ನೂ ಪರಿಚಯ ಮಾಡಿಸ್ಬೇಕು ಅಂತಿದ್ನಲ್ಲ, ಅವ್ರನ್ನ ನೋಡೋದ್ಮೇಲೆ ನಿಮಗೆ ಎಕ್ಸೈಟ್ ಆಗುತ್ತಲ್ಲ, ಅದಕ್ಕೆ. ಗೊತ್ತಾಯ್ತು. ನಂಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಲ್ವಾ? ಅದೇ ಸರ್ಪ್ರೈಸ್. ಬಾಬಾ ಕಣ್ಮುಚ್ಚು. ಮಾವ, ನಾನು ಆ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ನೀನು ಪ್ಲೀಸ್ ತಾಳ್ಮೆಯಿಂದ ಕೇಳಿಸ್ಕೋಬೇಕಾಯ್ತಾ? ಕಷ್ಟ ಬಂದಾಗ ಎಲ್ಲರೂ ದೇವ್ರ ಮೇಲೆ ಭಾರ ಹಾಕ್ತಾರೆ, ಆದರೆ ಅವರು ದೇವ್ರ ಭಾರನೇ ಹೊರೋ ಮಹಾತ್ಮ. ಪ್ರೀತಿ ಮಾಡೋಕ್ಕೆ ಜಾಗ ಹುಡ್ಕೋ ಈ ಕಾಲದಲ್ಲಿ ಪ್ರೀತಿ ಅಂದರೆ ತ್ಯಾಗ ಮಾಡೋದು ಅಂತ ತೋರಿಸ್ಕೊಟ್ಟು ಪುಣ್ಯಾತ್ಮ. ಜೀವನದಲ್ಲಿ ನಮಗೆ ಮರೆಯೋಕ್ಕಾಗ್ತಿರೋಂಥ ವ್ಯಕ್ತಿ ಆಗಲಿ ವಸ್ತು ಆಗಲಿ ಸಿಕ್ಕಾಗ ಅದನ್ನು ಗಾಡ್ ಗಿಫ್ಟು, ದೇವ್ರು ಕೊಟ್ಟ ಉಡುಗೊರೆ ಅಂತ ಹೇಳ್ತೀವಿ. ಆದರೆ ನನಗೆ ಆ ದೇವರೇ ಉಡುಗೊರೆಯಾಗಿ ಬಂದಿದೆ. ಒಬ್ಬರು ವ್ಯಕ್ತಿಗಳು ಜೋಡಿ ಆಗೋದಕ್ಕೆ ಗಣಕೂಟಗಳು ನೋಡ್ತಾರೆ, ಆದರೆ ನಾನು ಅವರು ಜೋಡಿ ಆಗೋದಕ್ಕೆ ಗುಣಕೂಟನೇ ಸಾಕು. ಯಾಕಂದರೆ ಅವರು ತ್ಯಾಗದಲ್ಲಿ ಕರ್ಣ, ಕೋಪದಲ್ಲಿ ಸೂರ್ಯಪುತ್ರ, ವೇಗದಲ್ಲಿ ವಾಯುಪುತ್ರ, ತಾಳ್ಮೆಯಲ್ಲಿ ಭೂಮಿಪುತ್ರ. ಒಟ್ಟಾರೆ ಹೇಳಬೇಕು ಅಂದರೆ ಪ್ರೀತಿನ ಬಚ್ಚಿಡ್ಕೊಂಡು ಹೇಳ್ದಲ್ಲೇ ಮುಚ್ಚಿಡ್ಕೊಂಡು ಪ್ರೀತಿಸೋರು ಮಾಡದೇ ಇರೋ ತ್ಯಾಗನ ಮಾಡಿ ಕಣ್ಣಿನ ರೆಪ್ಪೆ ಕಣ್ಣನ್ನು ಕಾಪಾಡೋ ಹಾಗೆ ನನ್ನನ್ನು ಜೋಪಾನ ಮಾಡ್ತಿರೋ ಆ ಪ್ರೀತಿ ಮುಂದೆ ನಾನು ಸೋಲ್ದೆ ಹೋದರೆ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಮಾವ. ಅದಕ್ಕೆ ನಾನು ಸೋತು ಹೋಗ್ಬಿಟ್ಟೆ. ಮಾವ ಸ್ವಲ್ಪ ಬಗ್ಗು. ಮಾವ, ನಾನು ಹೇಳೋವರೆಗೂ ಕಣ್ಬಿಡೋ ಹಂಗಿಲ್ಲ. ಹಂಗೆ ಇರು, ಕಣ್ಬಿಡ್ಬಾರ್ದು. ಮಾವ, ಈಗ ಕಣ್ಬಿಡು. ಇವರೇ ಮಾವ, ನಾನು ಹುಚ್ಚು ಪ್ರೀತಿ ಹಿಡ್ಕೊಂಡು
ಒಂದಲ್ಲ ಒಂದಿನ ನನ್ನ ಪ್ರೀತಿನ ಒಪ್ಕೊಳ್ತಾರೆ ಅಂತ ಕಾಯ್ತಿರೋ ನನ್ನ ಪ್ರೀತಿಯ ಹುಡುಗ. ಅಂದರೆ ನೀನೇ ಮಾವ. ಪಾಂಡವರಿಗೆ ಅಜ್ಞಾತವಾಸದಲ್ಲೂ ಅಜ್ಞಾನಿಗಳಿಂದ ಕಾಟ ತಪ್ಪಿಲ್ಲ ಅನ್ನೋ ಹಾಗೆ ನಾವು ಏನೇ ಮಾಡೋದಕ್ಕೆ ಹೊರಟರು ಈ ಶಿವು ಪಾರ್ವತಿಯಿಂದ ನಮಗೆ ತೊಂದರೆ ತಪ್ತಾ ಇಲ್ವಲ್ಲ. ನನ್ನ ಮಗ ನಿನ್ನ ಮುಂದೆ ಉಸಿರೇ ಬಿಡ್ತಿರ್ಲಿಲ್ಲ ಅಂಥದ್ರಲ್ಲಿ ಇವತ್ತು ಅಷ್ಟು ಜನ ಇದ್ದರು ನಿನ್ನ ಮುಂದೆನೆ ರೆಕ್ಕೆ ಬಿಚ್ಚಿರೋ ಹಕ್ಕಿ ಥರ ಹಾರಾಡ್ಬಿಟ್ನಲ್ಲ. ನನ್ನ ಮಗನ ಮಾತನ್ನ ಕೇಳ್ತಾ ಇದ್ರೆ ನಾಲ್ಗೆ ಕತ್ತರಿಸಿ ಗಾಡಿ ಕೆಳಗಡೆ ಹಾಕಿ ಹತ್ತಿಸ್ಬಿಡು ಅನಿಸ್ತಿತ್ತು. ಯಾಕೋ ಹತ್ತಿಸ್ಲಿಲ್ಲ ಮತ್ತೆ? ಹೀಗೆ ಆಗಿರುತ್ತೆ. ಆಗ್ಲೂ ಕಾಲಿಗೆ ಸತ್ತೋನ್ ಬಾಯಲ್ಲಿ ಏಕದಮ್ ಮಂತ್ರೋಚ್ಚಾರ ಬಂದರೆ ನಮ್ಮ ಬಾಯಿ ಏನು ಸತ್ತೋಗಿರುತ್ತಾ? ಆದರೂ ದಣಿ ಇತ್ತೀಚೆಗೆ ಆ ಶಿವು ಭಾರಿ ರಾಂಗಾಗಿ ಮಾತಾಡ್ತಾವನಿ. ನನ್ಗನ್ನಿಸ್ತೈತೆ ಈಗ ಯಾವುದು ಅವನಾಡ್ರೋ ಮಾತುಗಳಲ್ಲ, ಎಲ್ಲ ಪಾರ್ವತ ಅವ್ರಂಗೆ ಹೇಳ್ಕೊಟ್ಟು ಕೊಲ್ಚಿ ಆಡಿಸ್ತಾರ ಮಾತು ಅನ್ನಿಸ್ತದೆ. ಅಟ್ಟ ಹತ್ತೋನ್ಗೆ ಮೆಟ್ಲು ಕೊಡಬಹುದು, ಮೆಟ್ಲು ಹತ್ತೋನ್ಗೆ ಮೆಟ್ಟು ಕೊಡೋಕ್ಕಾಗತ್ತಾ? ಅವಳು ಪುಂಗಿ ಉತ್ತಳೆ, ಇವನು ತಲೆ ಆಡಿಸ್ತಾನೆ ಎಂದು ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಅವನಿಗೆ ಹೆಡೆ ಎತ್ತಿ ಕಚ್ಚೋದನ್ನು ಕಲಿಸ್ತಾ ಇದ್ದಾಳೆ. ಇದನ್ನು ಸಹಿಸ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅಪ್ಪಯ್ಯ, ಅಪ್ಪನ ಗುಟ್ಟಿರೋ ಮಗ ನಾನು. ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಊರು ತುಂಬ ಮೆರವಣಿಗೆ ಮಾಡು ಅಂದರೆ ಸಾಯ ಗಂಟ ರಾಜ್ ಬೀದಿಲಿ ಉತ್ಸವನೇ ಮಾಡಿಬಿಡ್ತೀನಿ. ನಿನ್ನ ಊರು ಜನಗಳು ದೇವರು ಅಂದ್ಕೊಂಡವ್ರೆ. ಹತ್ರಕ್ಕೆ ಬಂದು ಕೈ ಮುಗಿಯೋದಿರಲಿ, ದೂರದಲ್ಲಿ ನಿಂತ್ಕೊಂಡು ಒಂದೇ ಒಂದು ದಪ್ಪ ನೋಡ್ಕೊಂಡು ಹೋಗುವಂಥ ಬರೋ ಜನಗಳೇ ಜಾಸ್ತಿ. ಅಂಥದ್ರಲ್ಲಿ ನನ್ನ ಮಗ ಇವತ್ತು ನನ್ನ ಮುಂದೆ, ನನ್ನ ಅಪ್ಪನ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ಬಿಟ್ನಲ್ಲ. ಸುಮ್ಮನೆ ಬಿಟ್ಬಿಟ್ಟನ ಈ ಸಲ ನನ್ನ ಮಗನ ಜೀವ ತೆಗಿತೀನಿ. ಹತ್ತಿಕಾಯಿ ಹಣ್ಣಾಗೋ ಹೊತ್ತಿಗೆ ಕಾಗೆ ಬಾಯಿ ಹುಣ್ಣಾಯ್ತಂತೆ. ನಾವು ಹಿಂಗೆ ಅನ್ಕೊಂಡೆ ಸೋಲಿನ ಮೇಲೆ ಸೋಲು ಅನುಭವಿಸ್ತಾನೆ ಇದ್ದೀವಿ. ದಣಿ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳೋಕ್ಕಿಲ್ವಾ? ಮುಂದೆ ಅದು ಆಯ್ತದೆ ಬುಡಿ. ಸೋಲೆ ಗೆಲುವಿನ ಸೋಪಾನ ಅಂದ್ಕೊಂಡು ಒಂದು ಸಾರ್ತಿ ಸುಮ್ಮನಾಗಬಹುದು. ಆದರೆ ಸೋಲಿನ ಮೇಲೆ ಸೋಲು ಕಾಣ್ತಾ ಇದ್ರೆ ಅದು ಸೋಪಾನ ಆಗೋದಿಲ್ವೋ? ಸೋಲಿನ ಪಾನ ಆಗುತ್ತೆ. ಹಾಗಂತ ಸುಮ್ಮನೆ ಇರಲ್ಲ. ತಪ್ಪು ಮಾಡಿದವ್ರಿಗೆ ಸಿದ್ಧಗಳಿಂದ ಒಂದು ಸಾರ್ತಿ ಶಿಕ್ಷೆ ಕೊಡ್ತಾರೆ. ಆದರೆ ಮಾರಿಗುಡಿ ದೇವರು ಈ ವೀರಭದ್ರ ಆ ಶಿವಗೂ ಪಾರ್ವತಿಗೂ ಎಂಥ ಶಿಕ್ಷೆ ಕೊಡ್ತಾನೆ ಅಂದರೆ ಅವ್ರ ಜೀವನದಲ್ಲಿ ಯಾವತ್ತೂ ಎದ್ದೇಳಬಾರ್ದು. ಆ ಶಿಕ್ಷೆನ ಯಾರು ಕಲ್ಪಿಸ್ಕೊಂಡಿರಬಾರ್ದು, ಯಾರ ಕಲ್ಪನೆಗೂ ಸಿಗಬಾರ್ದು. ಹಾಗೆ ಶಿಕ್ಷೆ ಕೊಡ್ತೀನಿ. ಅಂಥ ಬಲೆ ಹೆಣಿತೀನಿ, ಹೊಸ ಬಲೆ ಹೆಣಿತೀನಿ. ಮಾರಿಗುಡಿ ಕೆರೆನಲ್ಲಿ ಪ್ರೇಮಿಗಳ ಹಾಗೆ ಈಜಾಡ್ಕೊಂಡಿರೋ ಆ ಶಿವು ಪಾರ್ವತಿನ ಅದೇ ಬಲೆನಲ್ಲಿ ಕೆಡುತ್ತೀನಿ. ಅಪ್ಪಯ್ಯ ಎಷ್ಟು ಬೇಜಾರು ಮಾಡ್ಕೊಂಡವ್ರೆ ಛತ್ರಿ. ಹೋಗ್ಲಿ ಚಿಕ್ಕದಣಿ, ನೀವೇನು ಮಾಡೋಕ್ಕಾಯ್ತದೆ? ಹಂಗೇನಾರ ಮಾಡೋಂಗಿದ್ದಿದ್ರೆ ಇಷ್ಟೊತ್ತಾಗಲೇ ಶಿವ ಪಾರ್ವತಿಯರು ಫೋಟೋದಾಗಿರ್ಬೇಕಿತ್ತು. ಆ ಫೋಟೋಗೆ ಹೂವು ಕುಂಕುಮ ಎರಡು ಜೊತೆಯಾಗಿರ್ಬೇಕಿತ್ತು. ಅದಕ್ಕೆ ಕಂಡ ಈ ಪರ್ಸು ಇರೋದು. ಆದರೆ ಅಪ್ಪಯ್ಯ ನಾನೊಬ್ಬನೇ ಏನು ಮಾಡೋಕ್ಕೂ ಬಿಡೋಕ್ಕಿಲ್ಲಕ್ಕಲ್ಲ. ಅದಕ್ಕೆ ಆ ಶಿವ ಪಾರ್ವತಿ ಆಯ್ಸು ಇನ್ನೂ ಹಸಿಯಾಗಿರೋದು. ಒಂದೇ ಒಂದು ಅವಕಾಶ ಸಿಗಲಿ, ಆ ಹಸಿಯಾಗಿರೋ ಆಯ್ಸನ್ನ
ಬಿಸಿ ಮಾಡಿ ಆ ಶಿವ ಪಾರ್ವತಿ ಬದುಕವ್ರೆ ಅನ್ನೋ ಮಾತನ್ನ ಹುಸಿ ಮಾಡಿಲ್ಲ ಅಂದರೆ ನಾನು ಅಪ್ಪನಿಗುಟ್ಟಿರೋ ಮಗನೇ ಅಲ್ಲ ಕಲ, ಮಗನೇ ಅಲ್ಲ. ಮಾವ, ನಾನು ಹೇಳಿದ್ನಲ್ಲ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಒಬ್ಬರ ಹತ್ರ ಹೇಳ್ಕೋಬೇಕು ಅಂತ. ಅದಿವ್ರೆ ಮಾವ. ಕೆಲವರು ಪ್ರೀತಿನ ಕುರುಡು ಅಂತಾರೆ, ಪ್ರೀತಿಸೋರ್ನ ಕುರುಡ್ರು ಅಂತಾರೆ. ಆದರೆ ನಿಜವಾದ ಪ್ರೀತಿ ಯಾವುದು ಅಂತ ಗೊತ್ತಿಲ್ದಿರೋ ನನಗೆ ಇವ್ರ ಪ್ರೀತಿನೇ ಕಣ್ಣಾಗ ಬಂತು ಮಾವ. ಇವ್ರು ನನ್ನ ಲೈಫಿಗೆ ಬಂದಮೇಲೆ ಗೊತ್ತಾಗಿತ್ತು ಮಾವ, ಶ್ಯೂರಿಟಿ ಕೊಡೋ ಪ್ರೀತಿ 1000 ಇರುತ್ತೆ, ಕ್ಲಾರಿಟಿ ಕೊಡೋ ಪ್ರೀತಿ ಲೈಫಿಗೆ ಒಂದೇ ಒಂದು ಸಿಗೋದು ಅಂತ. ಅದು ಇವ್ರ ಪ್ರೀತಿನೇ ಮಾವ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಅನ್ನೋದು ನಿಜವಾದ ಪ್ರೀತಿ ಅಲ್ಲ. ಅವ್ರು ಮಾಡೋ ಕೆಲಸದಲ್ಲಿ ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅಂತ ಅನ್ಸೋದಿದೆಯಲ್ಲ, ಅದು ನಿಜವಾದ ಪ್ರೀತಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಅನ್ನೋದು ಸ್ವಲ್ಪ, ಆದರೆ ಪ್ರೀತಿ ಸಿಗಲ್ಲ ಅಂತ ಪ್ರಾಣನೇ ಹೋಗೋ ಪ್ರೀತಿ ಇದೆಯಲ್ಲ, ಅಂಥ ಪ್ರೀತಿ ನನಗೆ ಸಿಗಬೇಕು ಅಂದ್ಕೊಳ್ಳೋದು ನನ್ನ ಸ್ವಾರ್ಥ. ಅದೇ ನಿಜವಾದ ಪ್ರೀತಿಗಿರೋ ಅರ್ಥ ಮಾವ. ಈ ಪ್ರೀತಿ ನನಗೆ ಬೇಕು ಮಾವ. ನಿನ್ನ ಉತ್ತರಕ್ಕೋಸ್ಕರ ನಾನು ಕಾಯ್ತಿದ್ದೀನಿ. ಮಾವ, ಅವ್ರ ಜೊತೆ ಮಾತಾಡ್ತೀನಿ, ಏನೇ ಇದ್ರು ನಾನು ಒಪ್ಪಿಸ್ತೀನಿ ಅಂತ ನೀನು ಹೇಳಿದ್ದೆ ಅಲ್ವಾ? ಅವ್ರು ನಿನ್ನ ಕಣ್ಣೆದ್ರೆ ಇದ್ದಾರೆ ಮಾವ, ಹೇಳು ಮಾವ. ಮಾವ, ನಾನು ಹೇಳಿದ ಮಾತಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ. ನನ್ನ ಹಾರ್ಟಲ್ಲಿ ನಿನ್ನ ಬಿಟ್ಟು ಎಳ್ಳಿಗೂ ಜಾಗ ಇಲ್ಲ ಮಾವ. ಹೇಳು ಮಾವ, ನಿನ್ನ ಉತ್ತರಕ್ಕೆ ನಾನು ಕಾಯ್ತಿದ್ದೀನಿ, ಹೇಳು ಮಾವ. ನನ್ನ ಪ್ರೀತಿನ ಒಪ್ಕೋತೀಯ? ಹೇಳು ಮಾವ. ಯಾಕೆ ಹಾಗೆ ನೋಡ್ತಿದ್ಯಾ? ಅಲ್ಲ ಕಣ್ರೆ, ಇಷ್ಟೆಲ್ಲ ಆದರೂ ಒಂದು ಮಾತಾದರೂ ಹೇಳ್ಬಾರ್ದ ನೀವು ನನಗೆ? ಗುಂಡು, ಸುಮ್ಮನೆ ಯಾಕೆ ನೊಂದ್ಕೊತೀಯ ನೀನು? ಎಲ್ಲ ಸರಿ ಹೋಗ್ತಿದೆ ಅಲ್ವಾ? ನೀನು ಸ್ವಲ್ಪ ಸಮಾಧಾನವಾಗಿರು. ಆದರೂ ಅದಕ್ಕೆ ನಮಗೆಲ್ಲ ಸುಳ್ಳು ಹೇಳ್ಬಿಟ್ರಲ್ಲ, ಅದೇ ಬೇಜಾರು ನನಗೆ. ಗುರುವೆ, ಅವ್ರು ಸುಳ್ಳು ಹೇಳ್ತಿಲ್ಲ, ಅವ್ರಿರೋದನ್ನ ನೋಡಿ ನಾವೇ ಹಂಗೆ ಅಂದ್ಕೊಂಡಿದ್ದೋ. ಆದರೆ ಇವಾಗ ಅತ್ತಿಗೆಗೆ ಅಣ್ಣನ ಮೇಲೆ ಸಾನೆ ಪಿರುತಿ ಬಂದೈತೆ. ಇಷ್ಟೊತ್ತಿಗೆ ಅದಕ್ಕೆ ಅಣ್ಣಂಗೆ ಪ್ರಪೋಸ್ ಮಾಡಿರ್ತಾರಲ್ವಾ? ಆಯ್ತಕ್ಕ, ಆಯಿತು. ನಾನು ಚಿಕ್ಕವಳು, ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಲ್ವಾ? ಆಯಿತು ಬಿಡಿ. ಅಲ್ಲ, ಅಣ್ಣ ಒಪ್ಕೋತಾನೆ ಅಂತೀರೇನ್ರಿ ಈಗ? ಗುರುವೆ, ಎಷ್ಟೋ ವರ್ಷದಿಂದ ತಪಸ್ ಮಾಡ್ತಿರೋರಿಗೆ ದ್ಯಾವತೆನೇ ಕಣ್ಮುಂದೆ ಬಂದು ವರ ತಗೋ ಅಂತ ಕೇಳಿದ್ರೆ ಬೇಡ ಅಂತಾರೆ. ಅಣ್ಣ ಒಪ್ಕೊಂಡೇ ಒಪ್ಕೊತಾನೆ, ನೋಡ್ತಿರು. ಅಣ್ಣ ಒಪ್ಕೊಳ್ಳಿ ಅಂತ ನಾನು ಹರಕೆ ಹೊತ್ಕೋತೀನಪ್ಪ. ಗುಂಡು, ನಾನು ಅದನ್ನ ಆಗಲೇ ಹೊತ್ಕೊಂಡಾಗಿದೆ. ಈಗ ನೀನು
ನನ್ನ ಸಂಸಾರದ ಭಾರ ಹೊತ್ಕೋ ಸಾಕು. ಓಹೋ, ಫೋನ್ ಮಾಡಿ ಮಾತಾಡ್ಕೊಂಡು ನಿಂತವಳ. ರಶ್ಮಿ, ಏನದು ಸೌಂಡು? ಅಯ್ಯೋ, ಇವ್ರಿಗೆ ಗೊತ್ತಾಗಬಾರ್ದು. ಅದು ನಮ್ಮ ಮನೇಲಿ ಒಂದು ಬೆಕ್ಕು ಆಗಾಗ ಅಡುಗೆ ಮನೆಗೆ ಬರ್ತಾ ಇರುತ್ತೆ. ಅದೇ ಏನೋ ಪಾತ್ರೆ ಬೀಳಿಸ್ತಾ ಇರಬೇಕು. ನಾನು ಹೋಗಿ ನೋಡ್ತೀನಿ ಕಣ್ರೆ. ಆಮೇಲೆ ಅಣ್ಣ ಅದಕ್ಕೆ ಲವ್ ಏನಾಯ್ತು ಅಂತ ನಂಗೆ ಆಮೇಲೆ ಹೇಳಿ ಆಯ್ತಾ? ಸರಿ ಗುರುವೆ, ಹೋಗ್ಬಾ. ಸರಿ, ಬಾಯ್ ಬಾಯ್. ಏನಾಯ್ತತ್ತೆ? ಸುಮ್ಮನೆ ಬಂದು ಮನೆಗೆ ಸೇರ್ಕೊಂಡು ಹಾರಾಡ್ಕೊಂಡಿರೋದಲ್ಲ, ಮನೆ ಕೆಲಸನೂ ಮಾಡಬೇಕು. ಬರೀ ಉಣ್ಣೋದು ತಿನ್ನೋದು. ಅಲ್ಲೂ ಹಂಗೆಯ, ಇಲ್ಲೂ ಹಂಗೆಯ. ಆ ಪಾತ್ರೆನೆಲ್ಲ ತೊಳೆದೆತ್ತಿಡು. ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾವ ನಾವು. ಅಲ್ಲ ಪರೋ ಏನ್ ಪರೋ ನೀವಳೆ ಸಣ್ಣ ಕೇಳ್ತಾರ? ಈ ಕೇಕ್ ಗಿಕ್ನೆಲ್ಲ ಕುಯ್ಕೊಂಡು ಗಿರುತಿ ಅಂತ ಹೇಳ್ತಿದ್ಯಲ್ಲ, ತಮಾಷೆ ಮಾಡ್ತಿದ್ಯಲ್ಲ ಪರೋ? ತಮಾಷೆ ತಾನೆ? ಭಯಾನಕ ತಮಾಷೆ ಪರೋ ನಿಂದು, ಭಯಾನಕ ತಮಾಷೆ. ಮಾವ, ನಿಜ ಹೇಳ್ತಿದ್ಯಾ ನೀನು? ಯಾಕೆ ಹಿಂಗೆ ನಗ್ತಿದ್ಯಾ? ಅಲ್ಲ ಪರೋ, ನಂಗೆ ನಗ ತಡ್ಕೊಳಕ್ಕಾಗಿಲ್ಲ. ಯಪ್ಪ ಮಕ್ಕಳವ್ವ, ನಾನು ನಗಾಡಿ ಏಟೊಂದು ದಿನ ಆಗೋಯ್ತು ಗೊತ್ತಾ? ಹೊಟ್ಟೆಲ್ಲ ನೋವು ಬಂದ್ಬಿಡ್ತು ಪಾರು. ಒಳ್ಳೆ ತಮಾಷೆ ಮಾಡ್ತೇ ಪಾರು, ಎದ್ದ ಜೋಕು ಪಾರು. ಅಲ್ಲ, ಇಂಥ ಜೋಕು ನೀನು ಮನೇಲೇ ಮಾಡಿದ್ರೆ ನಮ್ಮ ಮನೇಲೇ ನಗುವೆ. ಇಲ್ಲಿ ಕರ್ಕ ಬಂದ್ಬಿಟ್ಟು ಈ ಕೇಕು ಪಾಕು ಎಲ್ಲ ಸುಮ್ಕೆ ವ್ಯರ್ಥ ಮಾಡ್ಬಿಟ್ಟಲ್ಲ ಪಾರು. ಅಲ್ಲ ಪರು, ನಾನೆಲ್ಲಿ ನೀನೆಲ್ಲಿ? ನನ್ನಂತ ಹಳ್ಳಿ ಮುಖನ ನಿನ್ನಂತ ದ್ಯಾವತೆ ಇಷ್ಟಪಡೋದಂದ್ರೆ ಆ ಮಾತ್ಗೆ ನಗ ಬರ್ದೆ ಇನ್ನೇನ್ ಬರ್ತೈತೆ ಹೇಳು ಪಾರು. ಪಾರು, ತಮಾಷೆ ಮಾಡ್ಬಿಟ್ಟು ನಗದ್ ಬಿಟ್ಬಿಟ್ಟು ಯಾಕೆ ಪಾರು ಅಳ್ತಿದ್ಯಾ? ಸೀರಿಯಸ್ ಆಗಿ ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೊತಿದ್ರೆ ನೀನು ತಮಾಷೆ ಮಾಡ್ಕೊಂಡು ನಗ್ತಿದ್ಯಲ್ಲ ಮಾವ. ಅದ್ ಹಂಗಲ್ಲ ಪಾರು, ನಿನ್ನ ಹೆಂಗ್ ವಿರೋಧಿ ಮಾಡಕ್ಕಾಯ್ತದೆ ಅಂತ ನಾನು ಕೇಳ್ತೀವಿ. ಪಾರು, ನೀನು ಆಕಾಶದಾಗಿರೋ ತಾರೆ, ನಾನು ಮಾರಿಗುಡಿಲಿರೋ ಕೆರೆ. ಆ ಕೆರೆ ಮ್ಯಾಕೆ ಆ ನಕ್ಷತ್ರದ ಬಿಂಬ ಬರದೆ ಬಹು ದೊಡ್ಡಿಸ್ಯ. ಅಂತದ್ರಾಗೆ ಆ ಕೆರೆ ನಕ್ಷತ್ರನ ಮುಟ್ಬೇಕು ಅನ್ನೋ ಕನ್ಸ್ ಕಾಣೋದು ಸಾಧ್ಯನಾ ಪಾರು? ಅಂತ ಕನ್ಸ್ಗೆ ನಗ ಬರಕಿಲ್ವ ಹೇಳು? ಅಂದ್ರೆ ನಾನು ನಿನ್ನ ಪ್ರೀತಿಸ್ಲೇಬಾರ್ದು ಅಂತ ಹೇಳ್ತಿದ್ಯಾ, ಅಥವಾ ನನಗೆ ಪ್ರೀತಿ ಮಾಡೋ ಅರ್ಹತೆನೇ ಇಲ್ಲ ಅಂತ ಹೇಳ್ತಿದ್ಯಾ? ಹಂಗೆ ಹೇಳ್ತಿಲ್ಲ ಪಾರು ನಾನು. ಅವ ನೀ ನನ್ನನ್ನು ಪ್ರೀತಿ ಮಾಡಿದ್ರೆ ನಿಜ ಆಗ್ಬೋದು, ನೀನನ್ನ ಪ್ರೀತಿ ಮಾಡಿದ್ರೆ ತಮಾಷೆ ಆಗುತ್ತಾ? ಅವ ನಾನು ನಿನ್ನ ಜೀವ ಕೊಡೋಷ್ಟು ಪ್ರೀತಿಸ್ತಿದ್ದೀನಿ. ನೀನು ನನ್ನ ಪ್ರೀತಿನೇ ಅನ್ಮನಿಸ್ತಿದ್ಯಾ? ತಮಾಷೆ ಮಾಡ್ಕೊಂಡು ನಗಾಡ್ತಿದ್ಯಾ? ನಾನು ಎಷ್ಟು ಸೀರಿಯಸ್ ಆಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಅಲ್ಲ ಪಾರು,
ಏ ಪಾರು ಪಾರು ನಿಂತ್ಕ ಪಾರು ಎಲ್ಗೋಯ್ತಿದ್ಯಾ? ಪಾರು 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 ಏನಾಗೈತೆ ಪಾರು? ಯಾಕೆ ಪಾರು? ಯಾರು ನೀರ್ಗಾಡ್ತಾರ? ಏನಾಗೈತೆ ಪಾರು ನಿಂಗೆ? ಪ್ರೀತಿ ಆಗ್ತೆ ಮಾವ. ಐ ಲವ್ ಯು ಶಿವ.